ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಟೈಮ್ ಕೆಲವೊಂದು ಸೈಂಟಿಫಿಕಲಿ ಏನು ರೀಸನ್ಸ್ ಇಲ್ಲ ಅಂದರೂ ಕೂಡ ಅದನ್ನು ಹಾಗೆ ನಂಬ್ಕೊಂಡೇ ಬಂದಿರ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್, ನಾಯಿ ಕೂಗಿದ ತಕ್ಷಣ ನಾಯಿಗೆ ದೆವ್ವ ಕಾಣಿಸುತ್ತೆ, ಅದಕ್ಕೆ ಅದು ಕೂಗೋದು ಅಂತ ಹೇಳಿ ಅಂತೀವಿ. ಸೊ ಇದನ್ನು ನಮಗೆ ಚಿಕ್ಕ ವಯಸ್ಸಲ್ಲೇ ಹೇಳಿರ್ತಾರೆ. ಸೊ ಅದನ್ನು ನಾವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಾಯಿಗಳಿಗೆ ಭೂತ ದೆವ್ವ ಕಾಣಿಸುತ್ತೆ ಅನ್ನೋ ಒಂದು ನಂಬಿಕೆ ಹೇಗೆ ಹುಟ್ಕೊಂತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಧ್ಯರಾತ್ರಿ ಸಮಯದಲ್ಲಿ ನಾಯಿಗಳು ವಿಚಿತ್ರವಾಗಿ ಕೂಗೋದನ್ನು ಕೇಳಿರ್ಬೋದು. ನಾಯಿಗಳು ರಾತ್ರಿಯಲ್ಲಿ ಒಂದೇ ದಿಕ್ಕನ್ನು ನೋಡಿಕೊಂಡು ನಿರಂತರವಾಗಿ ಕೂಗೋದನ್ನು ಅಥವಾ ಉಳಿಡುವ ನಾಯಿಯನ್ನು ನೀವು ನೋಡಿರಬಹುದು ಅಥವಾ ಕೇಳಿರ್ಬೋದು. ಭಾರತೀಯ ಸಂಪ್ರದಾಯದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ನಾಯಿಗಳು ವಿಚಿತ್ರವಾಗಿ ಕೂಗುವುದಕ್ಕೆ ಹಾಗೂ ಉಳಿಡುವುದಕ್ಕೆ ಸಂಬಂಧಿಸಿದಂತೆ ಅನೇಕ ನಂಬಿಕೆಗಳನ್ನು ವಿವರಿಸುತ್ತದೆ. ಅನೇಕ ನಂಬಿಕೆಗಳಲ್ಲಿ ನಾಯಿಗಳು ನಕಾರಾತ್ಮಕ ಶಕ್ತಿಗಳ ಉಪಸ್ಥಿತಿಯನ್ನು ಹಾಗೂ ದೆವ್ವ ಭೂತಗಳ ಉಪಸ್ಥಿತಿಯನ್ನು ಬೇಗನೆ ಗ್ರಹಿಸುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿ ನಾಯಿಗಳು ಸಾಮಾನ್ಯವಾಗಿ ಮಧ್ಯರಾತ್ರಿ ಸಮಯದಲ್ಲಿ ವಿಚಿತ್ರವಾಗಿ ಕೂಗುವುದನ್ನು ಹಾಗೂ ಊಳಿಡುವುದನ್ನು ನಾವು ಗಮನಿಸಬಹುದಾಗಿದೆ. ಮೊದಲನೇದಾಗಿ, ದೆವ್ವ ಭೂತಗಳು ನಾಯಿಗಳಿಗೆ ಕಾಣಿಸಿಕೊಳ್ತವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ನಾಯಿಗಳು ಮನುಷ್ಯರಿಗಿಂತ ಹೆಚ್ಚು ಗ್ರಹಿಸುವಿಕೆಯ ಅಥವಾ ಸಂವೇದನೆಯ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ವಿಜ್ಞಾನದಲ್ಲಿ ಹೇಳಲಾಗಿದೆ. ಇದನ್ನು ಜನರು ನಿಜವೆಂದು ನಂಬ್ತಾರೆ. ಈ ಕಾರಣಕ್ಕಾಗಿ ನಾಯಿಗಳು ತಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ಶೀಘ್ರದಲ್ಲಿ ಗುರುತಿಸುತ್ತದೆ. ರಾತ್ರಿ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ನಾಯಿಗಳು ಒಟ್ಟುಗೂಡಿದಾಗ ಮತ್ತು ಬೊಗಳಿದಾಗ ಅಥವಾ ಕೂಗಿದಾಗಲೆಲ್ಲ ಅವು ಆತ್ಮ, ಪ್ರೇತ ಅಥವಾ ಯಮರಾಜನ ಅನುಮಾಯಿಗಳನ್ನು ನೋಡುತ್ತಿವೆ ಎಂದು ಹೇಳಲಾಗುತ್ತೆ. ಮನುಷ್ಯರು ಇಂತಹ ಅಗೋಚರ ಶಕ್ತಿಗಳನ್ನು ಗುರುತಿಸುವುದಕ್ಕಿಂತಲೂ ಮೊದಲೇ ನಾಯಿಗಳು ಗುರುತಿಸುತ್ತವೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಇನ್ನು ಎರಡನೇದಾಗಿ, ನಾಯಿಗಳ ಕೂಗು ಮರಣದ ಸೂಚನೆಯೂ ಆಗಿರಬಹುದು. ಹೌದು, ಗರುಡ ಪುರಾಣ ಮತ್ತು ಇತರ ಧಾರ್ಮಿಕ ಗ್ರಂಥಗಳಲ್ಲಿ ನಾಯಿಗಳು ಕೂಗುವುದಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದೆ. ದಂತಕಥೆಯ ಪ್ರಕಾರ ಶ್ಯಾಮ ಮತ್ತು ಶಬಲ ಎಂಬ ಎರಡು ನಾಯಿಗಳು ಯಮಲೋಕದ ಹಾದಿಯಲ್ಲಿ ವಾಸಿಸುತ್ತಿವೆ. ಈ ನಾಯಿಗಳು ಯಮಲೋಕದ ರಾಕ್ಷಸರು ಕೂಡ. ಈ ಕಾರಣಕ್ಕಾಗಿ ಕೆಲವು ಜನರು ನಾಯಿಗಳು ಅದೃಶ್ಯ ಶಕ್ತಿಗಳ ಉಪಸ್ಥಿತಿಯನ್ನು ಬೇಗನೆ ಗ್ರಹಿಸುತ್ತದೆ ಎಂದು ನಂಬ್ತಾರೆ. ಯಾವುದೇ ವ್ಯಕ್ತಿಯ ಮನೆಯಲ್ಲಿ ನಾಯಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಬೇರಾವುದೋ ನಾಯಿ ಬಂದು ವಿಚಿತ್ರವಾಗಿ ಕೂಗಲು ಪ್ರಾರಂಭಿಸಿದರೆ, ಅದರಲ್ಲೂ ನಾಯಿ ಹೂಳಿಡಲು ಪ್ರಾರಂಭಿಸಿದರೆ ಅದು ಆ ಸ್ಥಳದ ಸುತ್ತಮುತ್ತ ವಾಸಿಸುವ ಜನರ ಮರಣದ ಸಂಕೇತವಾಗಿದೆ. ಈ ನಂಬಿಕೆಗೆ ಸಂಬಂಧಿಸಿದಂತೆ ಯಾವುದೇ ಆಧಾರವಿಲ್ಲದೆ ಇದ್ದರೂ ಅದನ್ನು ಜನರು ನಿಜವೆಂದು ಇವತ್ತಿಗೂ ಕೂಡ ನಂಬ್ತಾರೆ. ಇನ್ನು ಮೂರನೇದಾಗಿ, ನಾಯಿಗಳು ಸಂಬಂಧಿಸಿದ ಶುಭ ಮತ್ತು ಅಶುಭ ಶಕುನಗಳು ಕೂಡ ಇದೆ. ಹೌದು, ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಯಾವುದೋ ಪ್ರಮುಖ ಕೆಲಸದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ನಾಯಿಯು ಶಾಂತವಾಗಿರುವುದನ್ನು ನೋಡಿದರೆ ಅದು ಶುಭ ಶಕುನವೆಂದು. ಇದರರ್ಥ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಿ ಎಂಬುದಾಗಿದೆ. ಒಂದು ವೇಳೆ ನೀವು ಪ್ರಯಾಣ ಮಾಡುವಾಗ ನಾಯಿಗಳು ಜಗಳ ಆಡುವುದನ್ನು ನೋಡಿದರೆ ನೀವು ಯಾವ ಕೆಲಸಕ್ಕಾಗಿ ಪ್ರಯಾಣ ಮಾಡುತ್ತಿದ್ದೀರೋ ಆ ಕೆಲಸ ಸಂಪೂರ್ಣಗೊಳ್ಳುವುದಿಲ್ಲ ಎಂಬ ಅರ್ಥ. ಇನ್ನು ನಾಯಿಗಳು ಪರಸ್ಪರ ಆಟವಾಡುವುದನ್ನು ನೀವು ನೋಡಿದರೆ ಅದನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ನಾಯಿ ಬಂದು ನಿಮ್ಮ ಪಾದಗಳನ್ನು ನೆಕ್ಕಲು ಪ್ರಾರಂಭಿಸಿದರೆ ಅದನ್ನು ಪ್ರಯಾಣಕ್ಕೆ ಹೋಗುವ ಸಂಕೇತವೆಂದು ಪರಿಗಣಿಸಲಾಗಿದೆ. ಇನ್ನು ನಾಯಿ ನಿರಂತರವಾಗಿ ಒಂದೇ ಸ್ಥಳವನ್ನು ಅಗೆಯುತ್ತಾ ಇದ್ದರೆ ಅದನ್ನು ಗುಪ್ತ ನಿಧಿಯ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಆ ಸ್ಥಳದಲ್ಲಿ ಗುಪ್ತ ನಿಧಿ ಇರಬಹುದು ಎಂದು ಜನರು ಕೂಡ ನಂಬ್ತಾರೆ. ಇನ್ನು ನಾಯಿಗಳು ನಿರಂತರವಾಗಿ ಹೂಳಿಡುವುದು ಅಥವಾ ಕೂಗುವುದು ಸಾಮಾನ್ಯವಾದ ಹಾಗೂ ಸರಳವಾದ ಘಟನೆಯಲ್ಲ. ಅದು ಯಾವುದೋ ಒಂದು ಅಹಿತಕರ ಘಟನೆಯ ಸಂಕೇತವೆಂದು ನಂಬಲಾಗುತ್ತದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಜನರ ನಂಬಿಕೆಯ ಒಂದು ಆಧಾರದ ಮೇಲೆ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.